ಸಂಘದ ಕಡತದಲ್ಲಿ ಸ್ಫೋಟಕ ಅಂಶಗಳು. ಸಹ್ಯಾದ್ರಿ ಸಂಘದ ವ್ಯವಹಾರ ಬಯಲಿಗೆ, ದಾಖಲೆಗಳಲ್ಲಿ ಗಂಭೀರ ಆರೋಪ. ಸಹ್ಯಾದ್ರಿ ಸಂಘದ ಖಾಲಿ ಚೆಕ್ ಕಹಾನಿ ಮುಂದೇನಾಗಲಿದೆ? ಕೆಲವೇ ದಿನಗಳಲ್ಲಿ ಮೀಡಿಯಾ 9 ಕನ್ನಡ ಬಿಗ್ ಬ್ರೇಕಿಂಗ್ ನಿರೀಕ್ಷೆ. ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಸಂಘದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವ ಆರೋಪಗಳು ಇದೀಗ ಹೊಸ ಚರ್ಚೆಗೆ ಕಾರಣವಾಗಿದೆ. 7.50 ಲಕ್ಷ ಕೃಷಿ ಸಾಲ, 10 ಲಕ್ಷದ ಚಿಟ್ ವ್ಯವಹಾರ, ಖಾಲಿ ಚೆಕ್ ಹಾಗೂ ಪ್ರಾಮಿಸರಿ ನೋಟ್ಗಳಿಗೆ ಸಹಿ ಪಡೆದಿರುವುದು, ಚಿಟ್ ಹರಾಜಿನ ಹಣದಲ್ಲಿ ವ್ಯತ್ಯಾಸ ಹಾಗೂ ನಂತರ 4.10 ಲಕ್ಷಕ್ಕೂ ಅಧಿಕ ಬಾಕಿ ಸೃಷ್ಟಿಸಿ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ ಆರೋಪಗಳು ದಾಖಲೆಗಳಲ್ಲಿ ಕೇಳಿಬಂದಿದೆ. ಭದ್ರತೆಗಾಗಿ ನೀಡಿದ್ದ ಚೆಕ್ ಸಂಖ್ಯೆ 104137ರ ದುರುಪಯೋಗದ ಆರೋಪವು ದೂರಿನಲ್ಲಿ ಉಲ್ಲೇಖವಾಗಿದ್ದು, ಪ್ರಕರಣದ ಹಿಂದೆ ನಡೆದಿರುವ ವ್ಯವಹಾರಗಳ ಕುರಿತು ಹಲವು ಪ್ರಶ್ನೆಗಳು ಎದ್ದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು, ಆರೋಪಗಳ ಹಿನ್ನೆಲೆ ಹಾಗೂ ಇನ್ನೂ ಹೊರಬರಬೇಕಾಗಿರುವ ಹಲವು ಅಂಶಗಳ ಕುರಿತು ಮೀಡಿಯಾ 9 ಕನ್ನಡ ಸಮಗ್ರ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಕೆಲವೇ ದಿನಗಳಲ್ಲಿ ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಸಂಘದ ಕುರಿತು ಮತ್ತೊಂದು ದೊಡ್ಡ ಬಹಿರಂಗ ವರದಿ ನಿರೀಕ್ಷಿಸಿ. ಮೀಡಿಯಾ 9 ಕನ್ನಡ ಸುದ್ದಿ ಮಾತ್ರವಲ್ಲ, ಸುದ್ದಿಯ ಹಿಂದಿರುವ ಸತ್ಯದ ಹುಡುಕಾಟ. ನನ್ನ ಹೆಸರು ಅನ್ನಪೂರ್ಣ ಆರ್ ಜವಳಿ ಅಂತ. ನಾನು ಇವರಿಗೆ ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಸಂಘ ಮತ್ತು ಚೀಟಿ ನಿಧಿ ವ್ಯವಹಾರದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನಾನು ಒಂದು 5 ಚೀಟಿಗಳನ್ನು ನಾನು ಅದರಲ್ಲಿ ಹಾಕ್ಕೊಂಡಿದ್ದೆ. ಸೊ ಎಲ್ಲ ಚೀಟಿಗಳನ್ನು ನಾನು ಕಟ್ಟಿ ಈಗಾಗಲೇ 2020 ಫೆಬ್ರವರಿಯಲ್ಲಿ ಅದನ್ನೆಲ್ಲ ನಾನು ಮುಗಿಸ್ಕೊಂಡಿದ್ದೆ. ಮುಗಿಸಿ ಆ ಸಂದರ್ಭದಲ್ಲಿ ನನಗೆ 2014ರಲ್ಲಿ ನನಗೆ ಅವರು ಕೃಷಿ ಸಾಲ ಕೊಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಜಮೀನನ್ನೆಲ್ಲ ಅಡಮಾನ ಮಾಡಿಸ್ಕೊಂಡಿದ್ರು. ಅದೇ ಸಮಯದಲ್ಲಿ ಚೀಟಿ ಸಂಬಂಧಪಟ್ಟಂತೆ ಕೂಡ ಅವರು ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ರು. ಅದರಲ್ಲಿ ನನಗೆ ಕೃಷಿ ಸಾಲದ ಸಂಬಂಧವಾಗಿ ನನಗೆ ಇದು ಖಾಲಿ ಚೆಕ್ಗಳನ್ನು ಹಾಳೆಗಳನ್ನು ತೊಗೊಂಡ್ಬಿಟ್ಟು ಭದ್ರತೆಗಾಗಿ ಅದರಲ್ಲಿ ಸಿಗ್ನೇಚರ್ನ ಕೂಡ ಅವರು ಮಾಡಿಸ್ಕೊಂಡಿದ್ರು. ನಾನು ಈ ವಿಚಾರವಾಗಿ ನನಗೆ SA6 ಅಂತ ಒಂದು ಚೀಟಿ ನಿಧಿಯಲ್ಲಿ ಅವರು ನಾನು ಚೀಟಿ ನಿಧಿ ಬಾಕಿ ಇದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಈ ಭದ್ರತೆಗಾಗಿ ಕೊಟ್ಟ ಚೆಕ್ಕನ್ನು ಇಲ್ಲಿ ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ನನಗೆ ಅವರು ಕೇಸನ್ನು ದಾಖಲಿಸಿದರು, 138 ಕೇಸನ್ನು. ಸೊ ಅದನ್ನು ನಾನು ಚಾಲೆಂಜ್ ಮಾಡಿದೆ. ನಾನು SH4 ಮತ್ತು SA6 ಈ 2 ಚೀಟಿಗಳಲ್ಲಿ ನಾನು ಬಾಕಿದಾರರಾಗಿದ್ದೀನಿ ಅಂತ ಅವ್ರು ನನ್ನ ಮೇಲೆ ಒಟ್ಟು 4 ಲಕ್ಷ ಚಿಲ್ಲರೆ ಹಣಕ್ಕೆ ಅವರು ನನಗೆ ಈ ಭದ್ರತೆಗಾಗಿ ಕೊಟ್ಟ ಚೆಕ್ಕನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಹಾಕಿದ್ರು. ಅದನ್ನು ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ನನ್ನ ಕೈಯಲ್ಲಿ ಅವರಿಗೆ ಕಟ್ಟಿರ್ತಕ್ಕಂಥ ಹಣಕ್ಕೆ ನನ್ನ ಬಳಿ ರಸೀದಿಗಳನ್ನು ನಾನು ಇಟ್ಕೊಂಡಿದ್ದೆ. ಅದನ್ನು ನಾನು ಚಾಲೆಂಜ್ ಮಾಡಿದಾಗ ಅವರಿಗೆ ಅದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ 6 ವರ್ಷಗಳ ಕಾಲ ನನಗೆ ಅವರು ಓಡಾಡಿಸ್ಬಿಟ್ಟು ಅವರಿಗೆ ಪ್ರೂವ್ ಮಾಡೋಕ್ಕಾಗ್ದೇ ಅದನ್ನು ಕೇಸನ್ನು ಅವರು ವಾಪಸ್ ತೊಗೊಂಡ್ರು. ಅದನ್ನು ತೊಗೊಂಡು ನೆಕ್ಸ್ಟ್ ಅವರು ದಾರಿ ಯಾವುದೇ ಕೋರ್ಟಿಗೆ ಹೋಗೋದಕ್ಕೆ ಅಂತ ಈಗ DRCSಗೆ ಹೋಗಿದ್ದಾರೆ ಅವರು. ನನಗೆ ಆ ಸಮಯದಲ್ಲಿ ನನ್ನ ಏನು ಇದು ನನ್ನ ಕೃಷಿ ಜಮೀನನ್ನು ಅವರು ಅಡಮಾನ ಮಾಡಿಕೊಂಡಿದ್ರು, ಅದಕ್ಕೆ ನನಗೆ ಸಾಲವನ್ನು ಈವರೆಗೂ 1 ರೂಪಾಯಿನೂ ಕೊಟ್ಟಿಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ನಾನು ವಾಪಸ್ ಕೇಳೋದಕ್ಕೋಸ್ಕರ ಅವರ ಮೇಲೆ ನಾನು 47/24 ಕೇಸನ್ನು ಕೂಡ ಹಾಕಿದ್ದೀನಿ. ನಾನು ಡಿಕ್ಲರೇಷನ್ ಕೂಡ ಅವ್ರ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಅವರು ಪ್ರತಿಯೊಂದು ವಿಷಯದಲ್ಲೂ ಅವರು ಯಾವುದೇ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಚಿಟ್ ಫಂಡಲ್ಲಿ ಯಾವುದೇ ರೀತಿಯವರು ವ್ಯವಹಾರ ಸರಿ ಇಲ್ಲ. ಎಲ್ಲರಿಗೂ ಕೂಡ ಅವರು ಮೋಸ ಮಾಡ್ತಾ ಇದ್ದಾರೆ. ಚಿಟ್ ಫಂಡ್ ಏನು 40 ತಿಂಗಳ ಕಂತಂತ ಹೇಳ್ತಾರೆ, ಅದನ್ನು ಅವರು ಸರಿಯಾಗಿ ನಡೆಸ್ತಾ ಇಲ್ಲ. ನನ್ನ ಕೇಸಲ್ಲಿ SA6ಅಲ್ಲಿ ಅವರು ಬರೀ 25 ಕಂತುಗಳನ್ನು ನಡೆಸಿ 4 ತಿಂಗಳು ಬೋನಸ್ ಕೊಡಿಸಿ ಅದರಲ್ಲಿ ನನಗೆ 11 ತಿಂಗಳನ್ನು ಅವರು ಮೋಸ ಮಾಡಿದ್ದಾರೆ. 32 ಕಂತುಗಳನ್ನು ನನ್ನ ಹತ್ರನೇ ಕಟ್ಸ್ಕೊಂಡಿದ್ದಾರೆ. ಉಳಿದ ಹಣ ಎಲ್ಲೋಯ್ತು? ನನಗೆ ಬಿಡ್ ಮಾಡಿರೋದು ನಾನು 8,70,000 ಹಣ. ಅದರಲ್ಲಿ ಅವರು ನನ್ನ ಅಕೌಂಟಿಗೆ ಬಂದಿರೋದು 7,37,330 ರೂಪಾಯಿನ ಹಾಕಿದ್ದಾರೆ. ಉಳಿದ ಹಣವನ್ನು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಜೊತೆಗೆ ನಾನೇ ಕೊಡಲಿಲ್ಲ ಅಂತ ನನ್ನ ಮೇಲೆ ಈ ಚಿಟ್ ಇದು ಏನು ಇದನ್ನ ಕೇಸನ್ನು ಹಾಕಿದ್ದಾರೆ. ಅವರು ಚೆಕ್ ಬೌನ್ಸ್ ಕೇಸನ್ನು ಕೂಡ ಅವರು ಮಾಡಿದ್ದಾರೆ. SH4ಅಲ್ಲಿ ನಾನು ಕಟ್ಟಿರೋದನ್ನು ನಾನು ಅಲ್ಲಿ ನಾನೇ ಸ್ವತಃ ತಗೊಂಡೋಗಿ ಅವರು ಪ್ರೂವ್ ಮಾಡಿದೆ. SS2 ಕಟ್ಟಿದ್ದು ಅಂತ ಹೇಳಿದ್ರು ಅವರು. ಆದರೆ SH4 ಕಟ್ಟಿದ ರೆಸಿಪ್ಟು ನನ್ನ ಹತ್ರ ಇತ್ತು. SS2 ನಾನು ಕಟ್ಟಿದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೇಳಿದೆ. ಆವಾಗ ಅವರಿಗೆ ನನಗೆ RTNಲ್ಲಿ ಹಾಕಿದಾಗ ಅವರೇ ಕೊಟ್ಟರು. SS2ನಲ್ಲಿ ಇವರು ಚಂದಾದಾರ ಆಗಿರೋದಿಲ್ಲ ಅಂತಲೇ ಕೊಟ್ಟರು. ಈ ಕಡೆಯಿಂದ ಅವರಿಗೆ ಎಲ್ಲ ರೀತಿಯಿಂದ ಅವರು ದಾಖಲೆಗಳನ್ನು ಸುಳ್ಳು ಸೃಷ್ಟಿಗಳನ್ನು ಮಾಡ್ತಾ ಇದ್ದಾರೆ. ಅವರು ಜನರಿಗೆ ಹೆರಾಸ್ ಮಾಡ್ತಾ ಇದ್ದಾರೆ. ಈ ಹೆರಾಸ್ಗಳಿಗೆ ನಾನು ಸಿಕ್ಕಾಕ್ಕೊಂಡು ನನಗೂ ಅವರು ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾನು ಈ FIRನ
ಅವರಿಗೆ ಅವ್ರ ಮೇಲೆ ನಾನು ದಾಖಲಿಸಿದ್ದೀನಿ. ಇನ್ನು ಮೆಲೇಷಿಯಸ್ ಕೇಸ್ ಕೂಡ ಅವ್ರ ಮೇಲೆ ಹಾಕೊಂಡಿದ್ದೀನಿ ನಾನು. ನನಗೆ ಪರಿಹಾರವಾಗಿ ಕೊಡಬೇಕು. 6 ವರ್ಷಗಳ ಕಾಲ ನನಗೆ ಓಡಾಡಿಸಿದ್ದಾರೆ. ಇದರಿಂದ ನಮ್ಮ ಯಜಮಾನರು ಕಾಯಿಲೆಗೆ ಬಿದ್ದವರು ತೀರ್ಕೊಂಡ್ರು. ಇವರು ಹೆರಾಜಿಂದ ನನ್ನ ಜಮೀನು ಹೋಗುತ್ತಲ್ಲ ಅನ್ನೋ ಒಂದು ಸಂಕಟದಿಂದ ಅವರು ಅದರಲ್ಲಿ ಬ್ರೈನ್ ಹ್ಯಾಮ್ರೇಜ್ ಆಗಿ ಅವ್ರು ತೀರ್ಕೊಂಡಿದ್ದಾರೆ. 2022ರಲ್ಲಿ ಜುಲೈ 22ಕ್ಕೆ ಅವರು ತೀರ್ಕೊಂಡಿದ್ದಾರೆ. ಇದರಿಂದ ನಮ್ಮ ಇಡೀ ಸಂಸಾರಕ್ಕೆ ತೊಂದರೆ ಆಗಿದೆ. ನಮಗೆ ಸಂಸಾರ ನಿರ್ವಹಣೆ ಮಾಡೋದು ಕಷ್ಟ ಆಯಿತು. ನನ್ನ ಮಕ್ಕಳನ್ನು ಓದಿಸ್ಬೇಕಾಯ್ತು. ಎಲ್ಲದೂ ಕೂಡ ಜವಾಬ್ದಾರಿ ನನ್ನ ಮೇಲೆ ಬಿದ್ದು ನನಗೆ ಭಾರಿ ಹೆರಾಜ್ ಮಾಡಿದ್ದಾರೆ ಅವರು ಈ ಸಂಸ್ಥೆಯಿಂದ. ನೋಡಿ, ಅವ್ರ ಮೇಲೆ ಈಗ 64 ತನಿಖೆ ಆಗಿದೆ ಅವ್ರ 3 ಸಂಸ್ಥೆಗಳ ಮೇಲೆ. ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ತಾ ಇದ್ದೀನಿ, ನೀವು 64 ತನಿಖೆಯನ್ನು ಎದುರಿಸಿ. ನೀವು ಅಷ್ಟು ಕರೆಕ್ಟಾಗಿ ವ್ಯವಹಾರ ನಡೆಸೋರಾಗಿದ್ದಿದ್ರೆ ನಿಮಗೆ ಸರ್ಕಾರ ಇದನ್ನು ಆದೇಶ ಮಾಡಿರೋದು. ನಾವು ನಿಮ್ಮ ಮೇಲೆ ಆರೋಪ ಹೊರಿಸ್ತಾ ಇಲ್ಲ ಅಥವಾ ನಿಮ್ಮ ಅಪಪ್ರಚಾರ ಮಾಡ್ತಾ ಇಲ್ಲ ನಿಮ್ಮ ಸೊಸೈಟಿಗೆ. ಇದು ನಿಮ್ಗೆ ತಪ್ಪು ಕಲ್ಪನೆ. ನಿಮಗೆ ಹೈಯರ್ ಅಥಾರಿಟಿಯವರು ಮಾಡ್ತಾ ಇದ್ದಾರೆ, ಯಾವುದು ಕೋಆಪರೇಟಿವ್ ಅಧಿಕಾರಿಗಳು ನಿಮ್ಮ ಮೇಲೆ ಹೇಳಿದ್ದಾರೆ. ಜೊತೆಗೆ ಸರ್ಕಾರ ಇದನ್ನು ಆದೇಶ ಮಾಡಿದೆ. ಆದ್ದರಿಂದ ನೀವು ಇದನ್ನು ಎದುರಿಸಿ. ನೀವು ಕ್ಲೀನ್ ಚಿಟ್ಟಾಗಿ ಹೊರಗಡೆ ಬರಬೇಕು ಅನ್ನೋದೇ ನಮ್ಮದು. ಆದರೆ ಈಗ ಅವರು ಹೇಳೋದನ್ನು ನೀವು ಎದುರಿಸೋದಕ್ಕೆ ರೆಡಿ ಆಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಇಟ್ಕೊಂಡು. ಇಲ್ಲಾಂದರೆ ನೀವು ಯಾಕೆ ಹೈಕೋರ್ಟಿಗೆ ಹೋಗ್ತೀರಾ? ನೀವು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಬರಕ್ಕೆ ಹೋಗಿ ಅಲ್ಲಿ ಕೂಡ ನಿಮಗೆ ಫೇಲ್ಯೂರ್ ಆಗಿದೆ. ನಿಮ್ಮ ಕೇಸನ್ನು ವಜಾ ಮಾಡಿದ್ದಾರೆ ಹೈಕೋರ್ಟ್ ಅವರು. ಇದು ಆದೇಶ ಆಗಬೇಕು ಅಂತ ಆರ್ಡರ್ ಕೊಟ್ಟಿದೆ. ಅದರಿಂದ ನೀವು ಈ ಚಿಟ್ ಫಂಡ್ ಏನು 64 ಇದೆ, ಎಲ್ಲದು ಚಿಟ್ ಫಂಡಿಂದ ಹಿಡಿದು ಪ್ರತಿಯೊಂದು ಸಾಲದ ಖಾತೆಗಳಿಗೂ ಸಂಬಂಧಪಟ್ಟಾಗೆ ನೀವು ಜನರಿಗೆ ದಾಖಲೆಗಳನ್ನು ಕೊಡಿ. ಫಸ್ಟು ಲೆಕ್ಕ ಕೊಡಿ. ನೀವು ಸರಿಯಾಗಿ ವ್ಯವಹಾರ, ನೀವು ಪ್ರಾಮಾಣಿಕ ಅಂತ ಹೇಳ್ತಾ ಇದ್ರೆ ನೀವು ಆಗೋದಿಲ್ಲ. ಪ್ರಾಮಾಣಿಕತೆ ನೀವು ಯಾವಾಗಲೂ ಹೇಳ್ತೀರಾ ಎಲ್ಲ ಕಡೆನೂ ನಂದು ಲೆಕ್ಕ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಅಂತ. ಹಾಗಾದರೆ ನೀವು ದಾಖಲೆಗಳನ್ನು, ಲೆಕ್ಕಪತ್ರಗಳನ್ನು ಯಾಕೆ ಜನರಿಗೆ ಕೇಳಿದ್ರೆ ಕೊಡ್ತಾ ಇಲ್ಲ? ನೀವು DR ಹಾಕಿದರೆ RTIನಲ್ಲಿ ಅವರು ನಿಮಗೆ ಪಾಸ್ ಮಾಡ್ತಾರೆ. ನೀವು ಹೇಳ್ತೀರಾ ನಮ್ಮದು ವಾಣಿಜ್ಯ ಉದ್ದೇಶಕ್ಕಾಗಿರೋ ಸಂಸ್ಥೆ, ನಮಗೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳಿ ಅದನ್ನು ನೀವು ರಿಜೆಕ್ಟ್ ಮಾಡ್ತೀರಾ. ನಿಮಗೆ ಒಬ್ಬ ಷೇರ್ದಾರ ನಿಮ್ಮ ಹತ್ರ ಕೇಳಿದ ನೀವು ಎಲ್ಲ ದಾಖಲೆಗಳನ್ನು ಅವನಿಗೆ ಸಂಬಂಧಪಟ್ಟಿದ್ದಾದ್ರೂ ಕೊಡ್ಬೇಕು ತಾನೆ. ನೀವು ಯಾಕೆ ಕೊಡ್ತಾ ಇಲ್ಲ ಅದನ್ನು? ಮೋಸ ಮಾಡ್ತಾ ಇದ್ದೀರಿ. ನೀವು ಮೋಸ ಮಾಡೋ ಉದ್ದೇಶದಿಂದನೇ ನಿಮ್ಮ ಸಂಸ್ಥೆಯಿಂದ ತಗೊಂಡಂಥ ಸಾಲಗಳನ್ನು ಕೊಡಬಾರ್ದು ಅಂತ ಯಾರಿಗೂ ಇಲ್ಲ. ತಗೊಂಡವರಿಗೆ ಖಂಡಿತವಾಗ್ಲೂ ಕೊಡ್ತಾರೆ ಅವರು. ಅದಕ್ಕೆ 64 ಎನ್ಕ್ವೈರಿ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಬಂದಿದೆ ಇಲ್ಲಿವರೆಗೆ? ಅವ್ರದ್ದು ಈಗ ನಡೀತಾ ಇದ್ದಾರೆ. ಈಗ ಎನ್ಕ್ವೈರಿ ಆಗ್ತಾ ಇದೆ ಅನ್ನೋದಷ್ಟೇ ನಮಗೆ ಮಾಹಿತಿ ಸಿಕ್ಕಿದೆ. ಇವರು ಸ್ಟೇ ತರೋದಕ್ಕೆ ಹೋಗಿದ್ರು, ಅದ್ರಲ್ಲಿ ಕ್ಯಾನ್ಸಲ್ ಆಗಿದೆ. ಹೈಕೋರ್ಟಲ್ಲಿ ಇವರ ಸ್ಟೇನ ಇವರಿಗೆ ಕೊಟ್ಟಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಾಗಿದೆ. ಅದನ್ನು ಮುಂದುವರಿಸ್ತಾ ಇದ್ದಾರೆ. 64 ನಡೀತಾ ಇದೆ ಏನದು ನಮ್ಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ. ಸರಿಯಾಗಿ ನಡಿಬೇಕು, ನಿಷ್ಪಕ್ಷಪಾತವಾಗಿ ನಡಿಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಅದನ್ನು ಅವರು ನಡೆಸಬೇಕು, ಅಧಿಕಾರಿಗಳು ಕ್ರಮ ತಗೊಳ್ಬೇಕು. ಅದರಲ್ಲಿ ಏನು ತಪ್ಪಾಗಿದೆ, ಸರಿಯಾಗಿದೆ, ಪ್ರತಿಯೊಂದು ಲೆಕ್ಕಗಳನ್ನು ಆಡಿಟ್ ರಿಪೋರ್ಟಿಂದ ಹಿಡಿದು ತಗೊಂಡು ಅವರು ನಡೆಸಬೇಕು. ಇದು ನಮ್ಮ ಆಶೆ. ಈಗ DR ಅಲ್ಲಿ ಇರೋದು ಕೇಸ್ಗಳು, DR ಗೆ ಏನೋ ಮಾಹಿತಿಗಳು ಕೊಟ್ಟಿದ್ದಾರೆ, ನೀವು ಈ ಥರ ಆಗಿದೆ ಏನು ಮಾಡ್ತೀರಿ ಕೇಳಿದ್ರೆ ಅವ್ರಿಗೆ ಯಾರು? DRಗೆ ನಾವು ಮಾಹಿತಿಗಳನ್ನು ಕೇಳಲಿಲ್ಲ. ಯಾಕಂದರೆ 64ರಲ್ಲಿ ತನಿಖೆ ನಡೀಲಿ, ಆಮೇಲೆ ನಾವು ಏನು ನಮ್ಮದು ಕೇಸುಗಳಿದೆ ಅದನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ನಾವು ಎನ್ಕ್ವೈರಿ ಮಾಡಿಸೋಣ ಅಂತೇಳಿ. ಇದ್ರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ, ಏನೇನು ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ, ಅಥವಾ ನಮಗೆ ಗೊತ್ತಿರೋ ಮಾಹಿತಿಗೂ ಅಲ್ಲಿಗೂ ಟ್ಯಾಲಿ ಆಗ್ತಾ ಇದೆಯಾ ಅವ್ರು ಹೇಳಿರೋ ವಿಷಯಕ್ಕೂ, ಅದು ಸರಿಯಾಗಿ ಇದೆಯಾ ದಾಖಲೆನ ಅವ್ರು ಹೇಳಬೇಕು ತಾನೆ. ಈಗ ನಿಮ್ಮ ಹತ್ರ ಇನ್ನೂ FIR ಮಾಡಿ ಎಷ್ಟು ಜನ ಬಂದಿರ ಅಂದಾಜು? ಈಗ ಇನ್ನೂ ಸುಮಾರು 10-15 ಜನರು ಇದ್ದಾರೆ ನಮ್ಮ ಹತ್ರ. ಅವ್ರು ಹಾಕ್ತಾ ಇದ್ದಾರೆ ಒಬ್ಬೊಬ್ಬರೇ ಅವರದ್ದು ಕೇಸ್ಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತಂದು ಕೊಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಮುಂದಿನ ಇನ್ನೂ ಹೆಚ್ಚು 15-20 ಜನ ಆಗುತ್ತೆ. ಅದೀಗ ಆಗ್ತಾರೆ ಹೇಳ್ತೀವಿ. ಹೌದೌದು, ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ಈಗ ನಮ್ಮ ಸ್ಲೋ ಪ್ರೋಸೆಸ್ ಅಂತಂದ್ರೆ ಅವ್ರಿಗೆ ಸಂಬಂಧಪಟ್ಟ ಕೇಸಿನ ದಾಖಲೆಗಳನ್ನು ಅವ್ರು ತಗೋಬೇಕಾಗಿದೆ. ಅದ್ರ ವಿಚಾರಗಳನ್ನು ಅವ್ರು ಫಸ್ಟ್ ತಿಳ್ಕೋಬೇಕು. ಆಮೇಲೆ ಮಾಹಿತಿಗಳನ್ನು ಅವರು ಸಂಬಂಧಪಟ್ಟ ಇವರ ಲಾಯರಿಗೆ ಕೊಡ್ತಾರೆ ಅವರು. ಅದ್ರ ಮೇಲೆ PCR ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. PCR ಆಗಿದೆ. ಈಗ ನಾವು ನೀವು 3ನೇ ಬಾರಿ PCR ಕಾಣ್ತಿರೋದು. PCR ತನಿಖೆ ಮಾಡ್ತಾರ ಪೊಲೀಸ್ ಅಧಿಕಾರಿಗಳು? ಅವರು ನಮ್ಮ ಹತ್ರ ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ನೀವು ನಮ್ದು ಸ್ಟೇಟ್ಮೆಂಟ್ಗಳನ್ನು ತಗೊಳ್ತಾ ಇದ್ದಾರೆ ಅವರು. ಮುಂದಿನ ದಿನಗಳಲ್ಲಿ ಆಗತ್ತೆ, ಖಂಡಿತವಾಗ್ಲೂ ಅವ್ರು ತಗೊಳ್ಳೇಬೇಕು. ನಾವು ಕೂಡ ಕೊಡ್ತೀವಿ, ಅದು ಅವರು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಅವರಿಗೆ ಮಾಹಿತಿಗಳನ್ನು ಕೊಡ್ತೀವಿ. ನಮಗೀಗ ನೋಡಿ, ಜನರದ್ದು ಎಲ್ಲರದ್ದು ದಾಖಲೆಗಳನ್ನು ಅವ್ರು ಕೊಡಬೇಕು, ಲೆಕ್ಕಪತ್ರಗಳನ್ನು ಕೊಡಬೇಕು. ಅವರದ್ದು ಏನು ಸಂಯೋಜಿತ ದಾಖಲೆಗಳು ಬೇಡ, ನಮಗೆ ಲೆಡ್ಜರ್ ಡಾಕ್ಯುಮೆಂಟ್ ಬೇಕು ಅವರು ಇರುವಂಥದ್ದು. ಅದು ಮತ್ತೆ ನೋಡಿ, ಈಗ ಇವ ಅವರು ಸಾಲ ಕೊಟ್ಟಿರ್ತಾರೆ, ಯಾವ ಅಕೌಂಟ್ ಥ್ರೂ ಕೊಟ್ಟಿದ್ದಾರೆ, ಮತ್ತು ಇವರು ಕೂಡ ಕೆಲವರು ಸಾಲಗಳನ್ನು ಕಟ್ಟಿರ್ತಾರೆ, ಅದು ಯಾವ ಅಕೌಂಟಿಗೆ ಹೋಗಿದೆ ಅದು ಕೂಡ ಎಲ್ಲದನ್ನು ಅವರ ದಾಖಲೆಗಳನ್ನು ನೀಡಬೇಕು. ಬರೀ ಅವರು ಸಾಲ ಕೊಟ್ಟಿರೋದು ಒಂದೇ ವೋಚರಿಂದ ಕೊಡೋದಲ್ಲ, ಅದನ್ನು ಯಾವ ಅಕೌಂಟಿಗೆ ಹೋಗಿದೆ ಅವರು ಅದನ್ನು ಹೇಳಬೇಕು. ಇವರು ಸಾಲ ಕಟ್ಟಿರೋದ್ರ ಬಗ್ಗೆ ನೆಕ್ಸ್ಟ್ ಇವರು ಯಾವ ಅಕೌಂಟಿಗೆ ಹಾಕ್ಕೊಂಡಿದ್ದಾರೆ ಅದ್ರ ಕೂಡ ನಮಗೆ ಮಾಹಿತಿಗಳನ್ನು ಅವರು ಸರಿಯಾಗಿ ಅಧಿಕಾರಿಗಳಿಗೆ ಕೊಡಬೇಕು ಅವರು.
ಅದನ್ನು ಈವರೆಗೂ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ, ಅವ್ರು ಯಾವುದು ಕೊಡಲಿಲ್ಲ ಅಂತ. ಮತ್ತು ಸಾಲ ತಗೊಂಡವರಿಗೆ ಅವ್ರ ಸಾಲನೇನು ತೀರಿಸಬಾರ್ದು ಅನ್ನೋದಿಲ್ಲ, ಆದರೆ ಅವರು ಹಾಕೋ ಮೀಟ್ರ್ ಬಡ್ಡಿ ಮೀಟ್ರ್ ಅಸಲು ಯಾರಿಗೂ ಕೊಡೋಕ್ಕಾಗ್ತಾ ಇಲ್ಲ. ನ್ಯಾಯವಾಗಿ ಏನಿದೆ ಅವ್ರು ತೊಗೊಂಡಿದ್ದಾರೆ ಅದಕ್ಕೆ ಒಂದು ಸೀಲಿಂಗ್ ಮಾಡಿರ್ತಾರೆ. ನಿಮ್ಮ ಕೋಆಪ್ರೇಟಿವ್ ಸೊಸೈಟಿಯವರು ಇಷ್ಟು ಬಡ್ಡಿನ ಹಾಕ್ಬೋದು ಅಂತ ಅವ್ರದ್ದೊಂದು ಮಾರ್ಜಿನ್ ಇರುತ್ತೆ. ಅದಕ್ಕೆ ಇವರೊಂದು ಕಮಿಟಿ ಮಾಡ್ಕೊಂಡು ಅದನ್ನು ಮಾಡಿರ್ತಾರೆ. ಅದು ಸರಿಯಾಗಿದೆಯಾ ಆ ಆಧಾರದ ಮೇಲೆ ಅವ್ರು ಕಟ್ಟೋದಕ್ಕೆ ತಯಾರಾಗಿರ್ತಾರೆ. ಇವರದ್ದು ಬಾಯಿಗೆ ಬಂದಿದ್ದು ಹೇಳೋದು, ಮತ್ತು ಇವರಿಗೆ ಟೈಮ್ ಲಿಮಿಟೇ ಇಲ್ಲ, ಯಾವಾಗ ಬೇಕಂದರೆ ಆವಾಗ 4-5 ವರ್ಷಗಳ ಕಾಲ ಬಿಟ್ಕೊಂಡು ಆಮೇಲೆ ತೊಗೊಂಡು ಕೇಸ್ ಹಾಕೋದು. ಅಷ್ಟು ದಿನಗಳ ಕಾಲ ಇವರು ನೋಟಿಸೇ ಕಳಿಸಿರಲ್ಲ, ಅವರಿಗೆ ಜನರಿಗೆ ಮರ್ತೇ ಹೋಗಿರುತ್ತೆ ಸಾಲ ತೊಗೊಂಡು. ಯಾಕೆ ಹಾಗೆ ಮಾಡ್ತಾರೆ? ಇಲ್ಲ ತಾವೇ ಒಂದು 10,000ನ ಅವ್ರ ಅಕೌಂಟಿಗೆ ಹಾಕ್ಕೊಳ್ತಾರೆ, ಆಮೇಲೆ ಕೇಸನ್ನು ಮುಂದುವರಿಸಿದಾಗೆ ಇವರು ಮಾಡ್ತಾರೆ. ಯಾಕೆ ಹಾಗೆ ಮಾಡ್ತಾರೆ? ಜನರಿಗೆ ಇದು ತೊಂದರೆ ಕೊಡ್ತಿರೋದಲ್ವಾ. ಜನರಿಗೆ ಏನು ಭಾವನೆ ಬಂದಿದೆ ಅಂದರೆ ಇದು ಇವರು ಕೋರ್ಟ್ ಹಾಲಲ್ಲಿ ಹೇಳ್ತಾರೆ ನಮ್ಮದು ಇದು ಪಬ್ಲಿಕ್ ಮನಿ, ನಮ್ಗೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅವರು ಸಾಲ ತೊಗೊಂಡವ್ರು ಕೊಡಲ್ಲ ಅಂತ. ಆದರೆ ಇಲ್ಲಿ ನಮ್ಗೆ ಇವರು ಪಬ್ಲಿಕ್ ಸೊಸೈಟಿ ಅಂತ ನಮ್ಗೆ ಯಾವಾಗಲೂ ಅನಿಸ್ತಾ ಇಲ್ಲ. ಯಾಕೆಂದರೆ ಅವ್ರ ಅಪ್ಪ ಮಕ್ಕಳೇ ಇರೋದಲ್ಲಿ, ಅಪ್ಪನೇ ಅಧ್ಯಕ್ಷ, ಮಕ್ಕಳೇ ಅಧ್ಯಕ್ಷರು, ಅವರೇ ಡೈರೆಕ್ಟ್ರು. ಸೊ ಜನರಿಗೆ ಇದು ಕೋರ್ಟಲ್ಲಿ ಇವರು ಸಾಲ ವಸೂಲಿ ಮಾಡೋಕ್ಕೆ ಮಾತ್ರ ಇದನ್ನು ಹೇಳ್ತಾರೆ. ಆದರೆ ಇವರು ವ್ಯವಹಾರಗಳೆಲ್ಲ ನಡೀತಿರೋದು ಇವರು ಮನೆ ಕುಟುಂಬದ ಸದಸ್ಯರ ಅಕೌಂಟಲ್ಲಿ ನಡೀತಾ ಇದೆ ಅನ್ನೋದು ಭಾವನೆ ಎಲ್ರಿಗೂ ಬಂದಿದೆ. ನಡೀತಾ ಇರೋದು ಅದೇ ರೀತಿ ಇದೆ ಇಲ್ಲಿ. ಇದು ಯಾವುದು ಸುಳ್ಳಿಲ್ಲ, ಇವರ ಫ್ಯಾಮಿಲಿ ಇದೆ, ಇದು ವಂಶ ಪಾರಂಪರ್ಯ ನಡೆಸ್ಕೊಂಡು ಬರ್ತಿದ್ದಾರೆ. ಈಗ ನಿಮ್ಮ ಹತ್ರ ಈಗ ಹಲವಾರು ಜನ FD ಇಟ್ಟಿದ್ದಾರೆ. ಯಾರು ನಿಮ್ಮ ಆತ್ಮೀಯರನ್ನ FD ತೆಗಿತೀನಿ ಅಂತ ಹೇಳೋ ಗಮನಿಸಿನ ಬಂದಿದ್ಯಾ? FDಗಳು ಅವರು ಜಾಗ್ರತೆ ತಗೋಬೇಕು ಕಣ್ರಿ. ಅವ್ರದ್ದು ಸೊಸೈಟಿದು ಏನಾಗ್ಬೋದು, ಏನು ವ್ಯವಹಾರಗಳು ನಡೀತಿದೆ ಅವರಿಗೆ ಗೊತ್ತಿರೋದಿಲ್ಲ. ನಾನು ಇಷ್ಟೇ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು, ನೀವು ಅಲ್ಲಿ ಚಿಟ್ ಫಂಡ್ಗಳನ್ನು ನೋಡಿ 50 ಲಕ್ಷದಿಂದ 1 ಕೋಟಿವರೆಗೆ ಹಾಕಿದ್ದಾರೆ. ಚಿಟ್ ಫಂಡಲ್ಲಿ ಏನು ಇದು ಚಿಟ್ ಫಂಡ್ ಅಲ್ಲ, ಇದು ಚೀಟ್ ಫಂಡ್. ನಿಜವಾಗ್ಲೂ ನಿಮ್ಗೆ ಗಮನದಲ್ಲಿರಲಿ. ನೀವು ಫಸ್ಟ್ ನಿಮ್ಮದು ಚಿಟ್ಟು ಬಿಟ್ಟು ಮಾಡೋವಾಗ ನೀವು ಹೋಗ್ತೀರಾ, ಆಮೇಲೆ ಎಷ್ಟು ತಿಂಗಳುಗಳು ನಡೀತು, ಎಷ್ಟು ಬೋನಸ್ ಉಳಿತು, ಇದ್ರ ಬಗ್ಗೆ ಯಾರು ಲೆಕ್ಕಗಳನ್ನು ಕೇಳೋದಿಲ್ಲ. ಬೋನಸ್ ಚೀಟಿ ಎಷ್ಟು ಹೋಗಿದೆ ಅನ್ನೋದೇ ಜನರಿಗಿಲ್ಲ. ಕಟ್ ಆಫ್ ಚೀಟಿ ಅಂತ ಸೇರಿಸ್ಕೊಳ್ತಾರೆ, ಬೋನಸ್ ಚೀಟಿ ಅಂತ ಮಾಡ್ತಾರೆ. ಆಮೇಲೆ ಇದನ್ನೆಲ್ಲದನ್ನು ಲೆಕ್ಕಗಳನ್ನು ತಗೊಳ್ಬೇಕು ಅವರು. ಎಷ್ಟೆಷ್ಟು ಚೀಟಿ ನಡೀತಾ ಇದೆ, ಎಷ್ಟು ಕಂತಾಯ್ತು. ಇವಾಗ ಇವರು ಪ್ರತಿ ತಿಂಗಳು ಹೋಗಿ ಇವರು ಹಣವನ್ನು ಕೊಡೋಕ್ಕಾಗದೆ ಹೋದ್ರು ಇದು ಎಷ್ಟೇ ಕಂತು, ಇದನ್ನೆಲ್ಲದನ್ನು ಕೇಳ್ಕೊಂಡು ಬರಬೇಕು. ಎಷ್ಟು ಬಿಟ್ಟ ಹಣ ಉಳಿದಿದೆ ಅವ್ರ ಹತ್ರ, ಅದಕ್ಕೇನು ಇವರು ಯಾವುದೇ ರೀತಿ ಬಡ್ಡಿ, ಇದು ಯಾವುದು ಡಿವಿಡೆಂಡ್, ಈ ಥರ ಯಾವುದನ್ನು ಕೊಡೋದಿಲ್ಲ. ಎಲ್ಲ ಅವ್ರ ಸಂಸ್ಥೆಗೆ ಇಡ್ತಾರೆ. ಅದು ಸಂಸ್ಥೆ ಯಾವ ಅಕೌಂಟಲ್ಲಿದೆ ಅದು ಕೂಡ ಗೊತ್ತಿಲ್ಲ ಯಾರಿಗೂ. ಇದುಗಳ ಬಗ್ಗೆ ಕೂಡ ಎಲ್ಲದೂ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ನಾನು ಹೇಳ್ತೀನಿ. ಆದ್ದರಿಂದ ನೋಡಿ, ಈ ಏನು ಇವರು FD ಇಟ್ಕೊಂಡಿದ್ದಾರೆ, ಇವರು ಕೂಡ ಹುಷಾರಾಗಿರಬೇಕು. ಅದನ್ನು ಏನು ನಡೀತಾ ಇದೆ ಅಲ್ಲಿ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಇವರಿಗೆ ಬಡ್ಡಿ ಬರ್ತಾ ಇದೆ, ಎಲ್ಲ ತಗೊಂಡೋಗಿ ಚಿಟ್ ಫಂಡ್ ಹಾಕ್ತಾರೆ, ಅಲ್ಲೇ FD ಮಾಡ್ತಾರೆ. ಇದು ಮುಂದಿನ ದಿನಗಳಲ್ಲಿ ಇವ್ರಿಗೆ ಬರೋದು ಹೇಗೆ? ಇವರೇನು ಲಕ್ಷ ಲಕ್ಷ ಕೋಟಿ ಒಂದೊಂದು ಚೆಕ್ಕಲ್ಲಿ ಹಾಕಿ ಚೆಕ್ ಬೌನ್ಸ್ ಕೇಸನ್ನು ಮಾಡ್ತಾರೆ. ಆದರೆ ಇವರು ಯಾವ ರೀತಿ ಮಾಡ್ತಾರೆ? ಅಷ್ಟನ್ನು ಎಲ್ಲಿ ತೊಡಗಿಸಿದ್ದಾರೆ ಅವರು? ಇವರು ಸ್ವಂತ ಆಸ್ತಿ ಮಾಡ್ಕೊಳ್ಳೋದ್ರ ಮೇಲೆ ಹಾಕ್ತಾ ಇದ್ದಾರೋ ಅಥವಾ ಸಂಸ್ಥೆ ಆಸ್ತಿನ ಜಾಸ್ತಿ ಮಾಡ್ಕೊಳ್ತಿದ್ದಾರೋ? ಇದನ್ನೆಲ್ಲದನ್ನು ಗಮನಿಸಬೇಕಾಗತ್ತೆ ತಾನೆ. ಇದನ್ನು ಸಾರ್ವಜನಿಕರು ಏನು ಷೇರ್ದಾರರಿದ್ದಾರೆ ಅವರು ಕೇಳಬೇಕು ಈ ಪ್ರಶ್ನೆಗಳನ್ನು ಸಂಸ್ಥೆಯವರಿಗೆ. ಯಾಕಂದರೆ ಇಲ್ಲಿರೋದೆಲ್ಲ ಅವ್ರ ಫ್ಯಾಮಿಲಿಯವರೇ, ಅವ್ರಿಗೆ ಬೇಕಾದಾಗೆ ವ್ಯವಹಾರಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು ಪೆಟ್ರೋಲ್ ಬಂಕ್ ಇರ್ಬೋದು, ಪ್ರತಿಯೊಂದು ಅವರ ಅಲ್ಲಿ ಆಸ್ತಿಗಳನ್ನು ಇರ್ಬೋದು. ಈಗ ಸಂಸ್ಥೆ ಮಾಡೋಕ್ಕಿಂತ ಫಸ್ಟ್ ಅವರ ಆಸ್ತಿ ಎಷ್ಟಿತ್ತು, ಈಗ ಅವರ ಆಸ್ತಿ ಎಷ್ಟು ಹೆಚ್ಚಾಗಿದೆ, ಇದು ಎಲ್ಲಿಂದ ಬಂತು ದುಡ್ಡು, ಇದೆಲ್ಲದ್ರ ಬಗ್ಗೆ ಅವರು ಗಮನ ಹರಿಸಬೇಕಾಗಿದೆ ಅಂತ ಕೇಳ್ಕೊಳ್ತೀನಿ. ಅದರಿಂದ ನಾನು ಇದನ್ನು ತನಿಖೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು FIR ಹಾಕಿದ್ದೀನಿ. ಇದ್ರ ಬಗ್ಗೆ ಕೂಡ ತನಿಖೆ ನಡಿಬೇಕು. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.